ಗಣರಾಜ್ಯೋತ್ಸವದ್ದು ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1 ನೋಡಿಕೊಂಡು ಇದು ನೋಡಿ. ಫಿನಿಕ್ಸ್ ಮಾಲಿಗೆ ಬಂದಿದ್ದು. ಫಿನಿಕ್ಸ್ ಮಾಲಲ್ಲಿ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಜೊತೆ ಫೋಟೋ ತಗೊಂಡು ಫಿನಿಕ್ಸ್ ಮಾಲಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲಿಂದ ಫುಡ್ ಕೌಂಟ್ ಹುಡ್ಕೋಣ ಅಂತ ಫುಡ್ ಕೌಂಟ್ ಹೋದೋ. ಫುಡ್ ಕೌಂಟ್ ಹುಡುಕಿ ಸಾಕಾಯಿತು. ಮನೆಗೂ ಫುಡ್ ಕೌಂಟಿಗೆ ಬಂದು ಎಲ್ಲ ಓಕೆ. ಈ ರೆಸ್ಟೋರೆಂಟ್ಗಳಲ್ಲಿ ಬಿಳಿ ಜಿಲ್ಲೆಗಳು ಇಟ್ಕೊಂಬರ್ತಾರಲ್ಲ, ಯಾವ ಸ್ಟೇಟಿಂದ ಇಟ್ಕೊಂಬರ್ತಾರೆ, ಯಾವ ದೇಶದಿಂದ ಇಟ್ಕೊಂಬರ್ತಾರೆ ಮಾಡ್ತಾರೆ. ಕ್ಯಾಮ್ರಾಗಳಂತೂ ಇಟ್ಕೊಂಬಿಟ್ರೆ ನಾವು ಜನ ನೋಡೋ ರೀತಿಯಾಗಿರುತ್ತೆ ಅಂದರೆ ಒಳ್ಳೆ ಕೋತಿಗಳು ನೋಡ್ದಂಗೆ ನೋಡ್ತಾರೆ. ಅಲ್ಲಿಂದ ಸೀದಾ ಫಿನಿಕ್ಸ್ ಮಾಲ್ ಮುಗಿಸ್ಕೊಂಡು ವೈಟ್ಫೀಲ್ಡ್ ನಕ್ಸಿಸ್ ಮಾಲಿಗೆ ಬಂದು ನಕ್ಸಿಸ್ ಮಾಲಲ್ಲಿ ಯಾಕಂದರೆ ಕಲ್ಟ್ ಮೂವಿ ಬುಕ್ ಮಾಡಿದ್ದು. ನಕ್ಸಿಸ್ ಮಾಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕಲ್ಟ್ ಮೂವಿ ನೋಡ್ಕೊಳ್ಳೋಣ ಅಂತ ಬಂದಿದ್ದು. ಮೂವಿ ಅಂತೂ ಸ್ಟೋರಿ ಚೆನ್ನಾಗಿತ್ತು. ಥಿಯೇಟ್ರಲ್ಲಿ ಜನ ಸಾಗರ. ಈ ಮೂವಿದ ಲವ್ ಸ್ಟೋರಿ ನೋಡ್ತಾ ಸೇಮ್ ನನ್ನ ಲವ್ ಸ್ಟೋರಿ ಥರನೇ ಅನ್ಸ್ಬಿಡುತ್ತೆ ಮಾತ್ರ. ಈ ಮೂವಿ ನೋಡಿ ನನಗೆ ಅರ್ಥ ಆಗಿದ್ದು ಒಂದೇನಂದರೆ, ದುಡ್ಡಿನಿಂದ ಹುಡುಗಿರು ಬಿದ್ದರೆ ಏನಾಗುತ್ತೆ ಅಂತ ಮೂವಿಲಿ ಕರೆಕ್ಟಾಗಿ ತೋರಿಸ್ಬಿಟ್ಟಿದ್ದಾರೆ. ತುಂಬ ಇಷ್ಟ ಆಗಿದ್ದು. ನಾವು ಯಾಕೆ ಒಬ್ರಿಗೋಸ್ಕರನೇ ಸಾಯಬೇಕು? ಈ ಮೂವಿಲಿ ಹೀರೋ ಲೈಫಲ್ಲಿ ಬಂದಂಗೆ ನಮ್ಮ ಲೈಫಲ್ಲೂ ಯಾರಾದ್ರೂ ಸೆಕೆಂಡ್ ಪರ್ಸನ್ ಬರ್ಬೋದಲ್ವಾ? ಈ ಥರ ಓಪು ಈ ಮೂವಿ ನೋಡಿ ನನಗೆ ಬಂದಿತ್ತು. ಗಣರಾಜ್ಯೋತ್ಸವದ್ದು ಡೇ ನಮ್ಮದು ಈ ಥರ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.